ಪ್ರಾರಂಭ ಮಾಡ್ತಾರೆ. ಅಂದ್ರೆ ಈ ನಾಡಿನಲ್ಲಿ, ಈ ಭಾರತ ದೇಶದ ಇತಿಹಾಸದಲ್ಲಿ ದೇಶ ಸ್ವತಂತ್ರ ಆದ್ಮೇಲೆ ನಾವು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಯಾರಿಗಾರ ಗೌರವ ಕೊಡ್ಬೇಕಾದ್ರೆ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿನಂತ ಪ್ರಥಮ ಮಹಿಳೆ ಅಂತ ಕಿತ್ತೂರು ರಾಣಿ ಚೆನ್ನಮ್ಮಗ ನಾವು ನೆನಪಿಸ್ತೇವೆ. ಆ ಕಿತ್ತೂರು ರಾಣಿ ಚೆನ್ನಮ್ಮ ನಾಡಿನಲ್ಲಿ ಸಂಗೊಳ್ಳಿ ರಾಯಣ್ಣ ಅಂದ್ರ ಸ್ವಾಮಿ ಭಕ್ತಿ. ಸ್ವಾಮಿ ಭಕ್ತಿ ಹೇಗಿರ್ಬೇಕಂದ್ರ ಉದಾಹರಣೆ ಅಂದ್ರೆ ಸಂಗೊಳ್ಳಿ ರಾಯಣ್ಣ. ಈ ಸಂಗೊಳ್ಳಿ ರಾಯಣ್ಣ ಮತ್ತು ರಾಣಿ ಚೆನ್ನಮ್ಮನ ನಾಡಿನಲ್ಲಿ ಎಂತ ಶಾಸಕ ಬಂದಿದಾರಂತ ನನಗೆ ದೊಡ್ಡ ಪ್ರಶ್ನೆ ಬಿದ್ದಿದೆ. ಹೆಂಗ್ ಹೇಳ್ತಾರ, ನಮ್ಮ ರೈತರು ಹೇಳ್ತಾರ ಬೆಳಿಲಿಲ್ಲ ಅಂದ್ರೆ ಕಸ ಬೆಳಿತೈತಿ ಅಂತ. ದೊಡ್ಡಗೋರು ಬೆಳಿಲಿಲ್ಲ ಇದೇನು ಬೆಳೀತಂತ ನನಗೆ ಇದೇನ ನಡೆದ. ಮತ್ತ ಒಂದು ಗಾದೆ ಮಾತಿತ್ತು ಹಿಂದಿಯಲ್ಲಿ, ಜೈಸಾ ರಾಜ ವೈಸಾ ಪ್ರಜಾ ಅಂತ. ನಾ 2008ದಿಂದ 18 MLA ಇದ್ದೀನಿ. 2012ದಲ್ಲಿ ಇವ್ರು ನೆನಪು ಮಾಡಿ ಕೊಡ್ತಾ ಇದ್ರು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗ. ನಾ ಮತ್ತೊಂದು ನೆನಪು ಮಾಡಿ ಕೊಡ್ತೇನೆ. ವಿರೋಧ ಪಕ್ಷ ನಾಯಕರು ಇದ್ದಾಗ ಸಿದ್ದರಾಮಯ್ಯ ಅವರ ಶಂಕರ್ ಬಿದ್ರಿ ಅಂತ ಪೊಲೀಸ್ ಅಧಿಕಾರಿ ಶರ್ಟ್ ಜಗ್ಗಿ ಹಿಡಿದಿದ್ರು, ಜಗ್ಗಿ ಮಾತಾಡಿದ್ರು. ಶರ್ಟ್ ಹಿಡ್ದ ಯೂನಿಫಾರ್ಮ್ ದಾಗ ಇದ್ದಾಗ ಕೈ ಹಚ್ಚಬಾರ್ದಂತ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಕೂಡ ಇದೆ. ಆದ್ರೆ ಸಂವಿಧಾನ ಬುಕ್ ತಗೊಂಡಿರ್ತದ ರಾಹುಲ್ ಗಾಂಧಿ ಖಾಲಿ ಬುಕ್, ಒಳಗಡೆ ಏನು ಇರೋದಿಲ್ಲ, ಮ್ಯಾಲೆ ಕವರ್ ಅಷ್ಟ ಸಂವಿಧಾನದ. ಮತ್ತೆ ಬುಕ್ ತಗೊಂಡ್ ತಿರುಗಿ ಪೊಲೀಸ್ ಇದು ನಮ್ಮ ಬಿದ್ರಿ ಅವ್ರದ್ದು ಉದಾಹರಣೆ ಇರ್ಬೋದು, ಮೊನ್ನೆ ಬರ್ಮಾನಿ ಸರ್ ಅವ್ರ ಮೈ ಮೇಲೆ ಹೋಗಿದ್ದಿರ್ಬೋದು. ನಮ್ಮ ಬೆಳಗಾವಿ ತಹಸೀಲ್ದಾರ್ ಆಫೀಸ್ ಅಲ್ಲಿ, ನಾ ಬರೀ ಪೊಲೀಸ್ ಆಫೀಸರ್ ಖುಷಿ ಪಡ್ಲಿಕ್ಕೆ ಹೇಳ್ತಾ ಇಲ್ಲ, ತಹಸೀಲ್ದಾರ್ ಆಫೀಸ್ ಅಲ್ಲಿ ಒಬ್ಬ ಹುಡುಗ ಆತ್ಮಹತ್ಯೆ ಮಾಡ್ಕೊತಾನ. ಇಲ್ಲಿ ಇರುವಂತ ಕಾಂಗ್ರೆಸ್ ನಾಯಕರಿಗೆ ತೊಂದರೆ ಅನುಭವಿಸಿ ಆತ್ಮಹತ್ಯೆ ಮಾಡ್ಕೊತಾನ. ವಾಲ್ಮೀಕಿ ಹಣ ಹಗರಣದಲ್ಲಿ ಅಲ್ಲಿ ಒಬ್ಬ ಮಂಜುನಾಥ್ ಸ್ವಾಮಿ ಅಂತ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊತಾನ. ಅಂದ್ರ ಅಧಿಕಾರಿಗಳಿಗೆ ತೊಂದರೆ ಕೊಡುವಂತ ಸರ್ಕಾರ ಕಾಂಗ್ರೆಸ್. ಡಾಕ್ಟರ್ ನೋಡ್ರಪ್ಪ, ಡಾಕ್ಟರ್ ಮಗ ಡಾಕ್ಟರ, ಬಡಿಗ್ಯಾರ ಮಗ ಬಡಿಗ್ಯಾರ, ಇಂಜಿನಿಯರ್ ಮಗ ಇಂಜಿನಿಯರ, ಮತ್ತೆ ಇಸ್ಪೀಟ್ ಆಡೋರ್ ಮಕ್ಕಳೆಲ್ಲ ಇಸ್ಪೀಟ್ ಆಡೋರು, ಓದಿ ಬರೋದು ಅವ್ರದ್ದು. ಮಂಟಾರ್ನಿಂದ 70 ವರ್ಷದ ಇತಿಹಾಸ. ನೀವು ಈಗ ಬಿಜೆಪಿ ಅವರ ರಾಮ ಮಂದಿರ ಕಟ್ಟಾವ, ರಾಮ ಮಂದಿರ ಕಟ್ಟಾಕದೆ ಭಯೋತ್ಪಾದಕರಿಗೆ ಮನ್ಯಾಗ ಹೋಗಿ ಹೊಡ್ಯಾಕ ಇಂಥದೇ ನಮ್ ಕಾಂಗ್ರೆಸ್ ಅವ್ರಿಗೆ ಆಗೋದಿಲ್ಲಪ್ಪ. ನೀವು ಇಂಥದ್ದೇನಾರು ಹೇಳಕತ್ರ ನಮ್ ಕೈಲಿ ಆಗೋದಿಲ್ಲ. ನಾವು ನಮ್ಮ ಜನರಿಗೆ ಮಕ್ಕಳು ಅಂತ ಭಯವ್ರ, ಮತ್ ಏನ್ ಮಾತಾಡ್ದು ಅಂತ ಕೇಳವ್ರ. ಅಂದ್ರ ಮನ್ಯಾಗ ಏನೇನ್ ಮಾಡೋದೆಲ್ಲ ಮಾಡೋದ. ಮತ್ ಹೊರಗೆ ಬಂದ ಮರಾಠಿಯಾಗ ಗಾದಿ ಮಾತಿದೆ, ಮೀನು ಒದ್ದಾಡ್ಲಿ ಕಾಡಿಗೆ ಕಡಿಗಾಲ ಹಾಕ್ಲಿ ಅಂತ. ದಿವಸ ನಾ ಇಲ್ಲಿ ಪ್ರಾರಂಭದಲ್ಲಿ ಇಲ್ಲಿ ಹೋಗಿ ನಮ್ಮ ಲಕ್ಷ್ಮೀ ಅಕ್ಕ ಇನಾಮದಾರ ಇದಾರ, ಅವ್ರ ಮಾತು ಕೇಳಿ ನನಗೆ ಬ್ಯಾರೇನೆ ಏನಾದ್ರು ನೆನಪು ಬಂತು. ಇಲ್ಲಿ ಏನು ಬಂಗಾರ, ಅಲ್ಲಿ ಕಬ್ಬನ ಇದೇನ ಅಂತ, ಏನು ಹೆಸರದಲ್ಲಿ ಏನ್ ಇಟ್ಟೈತಿ ಅಂತ ನಾ ಹೇಳ್ಯಾರ. ಅದು ಇಲ್ಲಿ ಹೆಸರು ಇರೋದ ಬಂಗಾರ, ಅಲ್ಲಿ ಕಬ್ಬನ. ಆ ಕಬ್ಬನ ಒಳಗ ಈಗೆಲ್ಲ ನಂದು ತ್ರಾಸ ನಿಮಗೆ ಗೊತ್ತಿಲ್ಲ, ದೊಡ್ಡಗೌಡರಿಗೆ ಅನುಭವ ಇಲ್ಲ. ಈಗ ಎಲ್ಲಿ ಬರೀ ಒಂದು ಮಕ್ಕಳಂತ ಶಬ್ದ ಉಪಯೋಗ ಮಾಡೇನು. ಆದ್ರೂ ಅವ್ರಿಗೂ ಪಾಠ ಕಲಿಸುವಂತ ಗುರಿ ಇಟ್ಕೊಂಡಿದ್ರಿ. ಇದು ನಿಮ್ಗೆ ಎಲ್ಲರಿಗೂ ಸಲಾಂ ಮಾಡ್ತೇನೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ 90 ಕನ್ನಡ ವಾಹಿನಿ. ಇದು ಸಮಾಜದ ಉತ್ತಮ ಬೆಳವಣಿಗೆಗಾಗಿ.